ವಿಜಯನಗರ ಜಿಲ್ಲೆ ಆದ ಬಳಿಕ ಮೊದಲ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹೊಸಪೇಟೆಯ ಪ್ರವಾಸಿ ತಾಣವಾದಂತಹ ಏನು ಜೋಳದ ರಾಶಿ ಗುಡ್ಡ ಇದೆ, ಆ ಜೋಳದ ರಾಶಿ ಗುಡ್ಡಕ್ಕೆ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಇವತ್ತು 20 ಕೋಟಿಗೂ ಹೆಚ್ಚು ಅಧಿಕ ಮೊತ್ತದಲ್ಲಿ ಈ ಪ್ರಾಜೆಕ್ಟ್ ಅನ್ನು ಮಾಡಲಾಗಿತ್ತು. ಈ ಪ್ರಾಜೆಕ್ಟ್ ಇವತ್ತು ಕುಡುಕರ ಅಡ್ಡಿ ಆಗಿದೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಸಕ್ಸಸ್ ಆಗದೆ ಇರೋದಕ್ಕೆ ಕೂಡ ಫೇಲ್ಯೂರ್ ಆಗಿರತಕ್ಕಂಥದ್ದು ಕಾರಣಗಳು ಸಾಕಷ್ಟು ಇರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ನಾನು ಇರ್ತಕ್ಕಂಥದ್ದು ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದ ಒಂದು ಈ ಧ್ಯಾನ ಕೇಂದ್ರದ ಬಳಿ ಇದ್ದೇನೆ. ಗಮನಿಸಬಹುದು ಕಿಟಕಿಗಳನ್ನ, ಅದರ ಜೊತೆಗೆ ಬಾಗಿಲುಗಳನ್ನ, ಕಿಟಕಿಯ ಗಾಜುಗಳನ್ನು ಕೂಡ ಪುಡಿ ಪುಡಿಯಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಏನು ಇಲ್ಲಿ ನೀರಿನ ಬಾಟಲ್ಗಳು ಕೂಡ ಬಿದ್ದಿರ್ತಕ್ಕಂಥದ್ದು, ಅದರ ಜೊತೆಗೆ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿರ್ತಕ್ಕಂತಹ ದೃಶ್ಯಗಳು ಕೂಡ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಎರಡೂ ಕಡೆ ಇರ್ತಕ್ಕಂತಹ ಧ್ಯಾನ ಮಂದಿರದ ಬಾಗಿಲುಗಳು ಏನು ಈ ಒಂದು ಮೇಲ್ಭಾಗದಿಂದ ಸಂಪೂರ್ಣವಾಗಿ ಹಂಪಿಯನ್ನ ವೀಕ್ಷಣೆ ಮಾಡಬೇಕು ಅಂತಕ್ಕಂತಹ ವ್ಯೂ ಪಾಯಿಂಟ್ ಇರ್ತಕ್ಕಂತಹ ವ್ಯೂ ಪಾಯಿಂಟ್ ನ ಕೆಳಭಾಗದ ದೃಶ್ಯ. ಇದು ಸಂಪೂರ್ಣವಾಗಿ ಭೂತ ಬಂಗಲೆಯಾಗಿ ಕುಡುಕರ ಅಡ್ಡೆ ಆಗಿದೆ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಯಾವ ಪ್ರಮಾಣದಲ್ಲಿ ಇಲ್ಲ ಮದ್ಯದ ಬಾಟಲ್ಗಳನ್ನ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು. ಇದನ್ನ ನಾವು ನೋಡೋದಾದ್ರೆ ಮೇಲ್ನೋಟಕ್ಕೆ ಈ ದೃಶ್ಯಗಳನ್ನ ನೋಡೋದಾದ್ರೆ ಇದನ್ನ ಹೊಡೆದಿರ್ತಕ್ಕಂತಹ ದೃಶ್ಯಗಳು ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಎಲ್ಲೋ ಒಂದ್ ಕಡೆ ಜಿದ್ದಿನಿಂದ ಹೊಡೆದಿರ್ತಕ್ಕಂಥದ್ದು. ಇದು ದ್ವೇಷದ ರಾಜಕಾರಣಕ್ಕೆ ನಾಂದಿ ಆಗ್ತದ ಅಂತಕ್ಕಂಥದ್ದನ್ನ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂತಹ ಅರೆಬರೆ ಕಾಮಗಾರಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವ ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ಸಂಪೂರ್ಣವಾಗಿ ಇದನ್ನ ಅಭಿವೃದ್ಧಿ ಪಡಿಸಬೇಕಾಗಿತ್ತು, ಆ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೆಲಸ ಮಾಡದಿರ್ತಕ್ಕಂಥದ್ದು. ಈ ಒಳಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕೂಡ ಇವನ್ನ ಹೊಡೆದಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಇದು ದ್ವೇಷದಿಂದ ಈ ಬಾಗಿಲುಗಳನ್ನ ಮತ್ತೆ ಕಲ್ಲು ಗಾಜುಗಳನ್ನ ಹೊಡೆದಿರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ವಿಚಾರ ಗೊತ್ತಾಗ್ತದೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸರ್, ವಿಜಯನಗರ ಜಿಲ್ಲೆ ಆದ ಬಳಿಕ ಇದು ಮೊದಲ ಪ್ರಾಜೆಕ್ಟ್ ವಿಜಯನಗರ ಜಿಲ್ಲೆಗೆ, ಇವತ್ತು ಈ ಒಂದು ದುಸ್ಥಿತಿಗೆ ಬಂದಿದೆ, ಏನ್ ಹೇಳಕ್ ಬಯಸ್ತೀರಿ ಸರ್? ನೋಡಿ, ದುಸ್ಥಿತಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಏನಿರ್ತಾರಲ್ಲ ಅವರು ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿತನ ಆಗ್ತೈತಿ. ಇವತ್ತಿಲ್ಲಿ ಒಂದು ಕನಸಿತ್ತು, ಏನು ಇಲ್ಲಿಂದ ನಿಂತ್ಕಂದ್ರೆ ಹಂಪಿಯಲ್ಲಿ ಯಾವ ಮಾನ್ಯುಮೆಂಟ್ಸ್ ಅದಾವ ನೋಡ್ಬೋದು ಅಂತ ವ್ಯೂ ಪಾಯಿಂಟ್ ಇಲ್ಲಿ, ಮತ್ತು ಈ ಪಕ್ಕಕ್ಕೆ ಟಿ ವಿ ಡ್ಯಾಮ್, ಎದುರಿಗೆ ಮಾಲವಂತ ಬೆಟ್ಟ, ಈ ಥರದ್ದು ಇಲ್ಲಿರ್ತಕ್ಕಂಥ ವಿದೇಶಿಗರು ಸೇರಿದಂತೆ ಎಲ್ಲರೂ ಕೂಡ ಪ್ರವಾಸೋದ್ಯಮ ಇಲ್ಲಿ ಬೆಳೆಯೋದ್ರಲ್ಲಿಂದ ಹಂಪಿಯಲ್ಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದಂಥದ್ದು. ಇವತ್ತೇನಾಗಿದೆ ರಾಜಕಾರಣಿಗಳಿಗೆ, ಅವರು ಮಾಡಿದ್ದ ಕೆಲಸ ನಾವ್ಯಾಕೆ ಮಾಡಬೇಕು, ನಾವು ಮಾಡೋದ್ರಲ್ಲಿಂದ ಏನು ಉಪಯೋಗ? ದಯವಿಟ್ಟು ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಿಮ್ಮ ರಾಜಕೀಯ ತೆವಲುಗಳನ್ನು ಬಿಡ್ರಿ. ಫಸ್ಟ್ ಯಾವ್ದು ಅಭಿವೃದ್ಧಿ ಐತಿ, ಇದು ಐತೋ ಇಲ್ಲೋ, ಗ್ರಾಂಟ್ ಆಗೈತೋ ಇಲ್ಲ, ಸ್ವಲ್ಪ ನಿರ್ವಹಣೆ ಮಾಡೋಕ್ಕೂ ಆಗ್ತಿಲ್ಲ ಅಂದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಮತ್ತೆ ಏನಂತ ನೀವು ಮುಂದೆ ಏನು ಮಾಡ್ಬೇಕಂತ ಇದ್ರೆ ನಿಮ್ಮ ಉದ್ದೇಶ ಏನಂತ ನಾವು ಕೇಳ್ತಾ ಇರೋದು. ನಿನ್ನೆ 5 ಕಡೆಗೆ ಇಲ್ಲಿ ಬೆಂಕಿ ಹಚ್ಚಿದ್ರ, ನಿನ್ನೆ ಸಾಯಂಕಾಲ ಇಲ್ಲಿ ಬಂದು ಕುಡುಕರ ಅಡ್ಡೆ ಆಗಿತ್ತು. ಇಲ್ಲಿ ದಿನ ಸಾಯಂಕಾಲ ಬಂದು ಇಲ್ಲಿ ಕುಡಿದು ತಿಂದು ಮಜಾ ಮಾಡಿ ಹುಡುಗಿಯರು ಎಲ್ಲರೂ ಇಲ್ಲೆಲ್ಲ ಮಜಾ ಮಾಡೋದಕ್ಕಾಗಿ ಇದೊಂದು ಕೆಲಸ ಆಗಿದೆ. ಒಂದು ವಸ್ತುಗಳನ್ನ ನೀಟಾಗಿ ಅದೇವ ನಮ್ಮದು ಎಂಬುದು ಭಾವನೆನೇ ಇಲ್ಲ. ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನ ನೀವು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇವತ್ತು ನಿನ್ನೆ 5 ಕಡೆಯಲ್ಲಿ ಗುಡ್ಡಕ್ಕೆ ಬೆಂಕಿ ಹಚ್ಚಿದ್ರು. ಯಾರು ಮಾಡ್ಬೇಕನ್ನ, ಯಾರು ನೋಡ್ಬೇಕು? ಇಲ್ಲಿ ಜಿಲ್ಲಾಡಳಿತ ಆಗಲಿ, ಒಬ್ಬ ಪೊಲೀಸ್ 112 ಪೆಟ್ರೋಲ್ ಇಲ್ಲೇ ಎನ್ಹೆಚ್ ದಿನ 1-2 ಸರಿ ಅಡ್ಡಾಡ್ಬೋದಲ್ಲ. ಇದನ್ನಾಗಲ್ಲ ಅವ್ರ ಗಮನಕ್ಕೆ ತಂದ್ರೆ ಕೂಡ ಪೊಲೀಸ್ ಇಲಾಖೆ ಕೂಡ ಒಂದು ರೌಂಡ್ ಅಡ್ಡಾಡ್ಬೋದಲ್ಲ. ಈಗ ಏನು ಯಾರು ನಿರ್ವಹಣೆ ಇಲ್ಲ ಅಂದ್ರೆ ಯಾರು ಮಾಡ್ಬೇಕು ಇದನ್ನ? ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಸ್ಥಳೀಯ ಶಾಸಕರ ಗಯೋಪ್ ಅವರಿಗೆ, ದಯವಿಟ್ಟು ರಾಜಕಾರಣಿ ಯಾವಾಗ ನೀವು ಮನೆ ಇದು ಮಾಡಿದ್ಮೇಲೆ ಮಾಡ್ರಿ, ದಯವಿಟ್ಟು ಅಭಿವೃದ್ಧಿ ಚಿಂತೆ ಬಂದಾಗ ನಮ್ಮ ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ರಿ. ತಕ್ಷಣವೇ ಇಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಇದನ್ನು ಏನು ನಿರ್ವಹಣೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂಬೋದು ಮಾಡ್ಬೇಕಂತಂದು ಅವ್ರನ್ನ ಕಳಕಳಿಲ್ಲ ಮನವಿ ಮಾಡಿಕೊಳ್ರಿ. ಇದಿಷ್ಟು ಸ್ಥಳೀಯರ ಮಾತುಗಳು. ನಿಮ್ಮ ಏನು ರಾಜಕೀಯ ತೆವಲಿಗೆ ದಯಮಾಡಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬೇಡ್ರಿ ಅಂತಕ್ಕಂತಹ ವಿಚಾರವನ್ನ ಸ್ಥಳೀಯ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ವಿಜಯನಗರ ಜಿಲ್ಲೆ ಆದ ಬಳಿಕ ಮೊದಲ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ. ವಿಜಯನಗರ ಜಿಲ್ಲೆಯ ಐತಿಹಾಸಿಕ ಹೊಸಪೇಟೆಯ ಪ್ರವಾಸಿ ತಾಣವಾದಂತಹ ಏನು ಜೋಳದ ರಾಶಿ ಗುಡ್ಡ ಇದೆ, ಆ ಜೋಳದ ರಾಶಿ ಗುಡ್ಡಕ್ಕೆ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ ಇವತ್ತು 20 ಕೋಟಿಗೂ ಹೆಚ್ಚು ಅಧಿಕ ಮೊತ್ತದಲ್ಲಿ ಈ ಪ್ರಾಜೆಕ್ಟ್ ಅನ್ನು ಮಾಡಲಾಗಿತ್ತು. ಈ ಪ್ರಾಜೆಕ್ಟ್ ಇವತ್ತು
ಕುಡುಕರ ಅಡ್ಡಿ ಆಗಿದೆ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಸಕ್ಸಸ್ ಆಗದೆ ಇರೋದಕ್ಕೆ ಕೂಡ ಫೇಲ್ಯೂರ್ ಆಗಿರತಕ್ಕಂಥದ್ದು ಕಾರಣಗಳು ಸಾಕಷ್ಟು ಇರ್ತಕ್ಕಂಥದ್ದು ಗಮನಿಸಬಹುದು. ಇಲ್ಲಿ ನಾನು ಇರ್ತಕ್ಕಂಥದ್ದು ಐತಿಹಾಸಿಕ ಜೋಳದ ರಾಶಿ ಗುಡ್ಡದ ಮೇಲ್ಭಾಗದ ಒಂದು ಈ ಧ್ಯಾನ ಕೇಂದ್ರದ ಬಳಿ ಇದ್ದೇನೆ. ಗಮನಿಸಬಹುದು ಕಿಟಕಿಗಳನ್ನ, ಅದರ ಜೊತೆಗೆ ಬಾಗಿಲುಗಳನ್ನ, ಕಿಟಕಿಯ ಗಾಜುಗಳನ್ನು ಕೂಡ ಪುಡಿ ಪುಡಿಯಾಗಿರ್ತಕ್ಕಂತಹ ದೃಶ್ಯಗಳು ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಏನು ಇಲ್ಲಿ ನೀರಿನ ಬಾಟಲ್ಗಳು ಕೂಡ ಬಿದ್ದಿರ್ತಕ್ಕಂಥದ್ದು, ಅದರ ಜೊತೆಗೆ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿರ್ತಕ್ಕಂತಹ ದೃಶ್ಯಗಳು ಕೂಡ ಇರ್ತಕ್ಕಂಥದ್ದನ್ನ ಗಮನಿಸ್ತೀವಿ. ಇದು ಎರಡೂ ಕಡೆ ಇರ್ತಕ್ಕಂತಹ ಧ್ಯಾನ ಮಂದಿರದ ಬಾಗಿಲುಗಳು ಏನು ಈ ಒಂದು ಮೇಲ್ಭಾಗದಿಂದ ಸಂಪೂರ್ಣವಾಗಿ ಹಂಪಿಯನ್ನ ವೀಕ್ಷಣೆ ಮಾಡಬೇಕು ಅಂತಕ್ಕಂತಹ ವ್ಯೂ ಪಾಯಿಂಟ್ ಇರ್ತಕ್ಕಂತಹ ವ್ಯೂ ಪಾಯಿಂಟ್ ನ ಕೆಳಭಾಗದ ದೃಶ್ಯ. ಇದು ಸಂಪೂರ್ಣವಾಗಿ ಭೂತ ಬಂಗಲೆಯಾಗಿ ಕುಡುಕರ ಅಡ್ಡೆ ಆಗಿದೆ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಯಾವ ಪ್ರಮಾಣದಲ್ಲಿ ಇಲ್ಲ ಮದ್ಯದ ಬಾಟಲ್ಗಳನ್ನ ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು. ಇದನ್ನ ನಾವು ನೋಡೋದಾದ್ರೆ ಮೇಲ್ನೋಟಕ್ಕೆ ಈ ದೃಶ್ಯಗಳನ್ನ ನೋಡೋದಾದ್ರೆ ಇದನ್ನ ಹೊಡೆದಿರ್ತಕ್ಕಂತಹ ದೃಶ್ಯಗಳು ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಎಲ್ಲೋ ಒಂದ್ ಕಡೆ ಜಿದ್ದಿನಿಂದ ಹೊಡೆದಿರ್ತಕ್ಕಂಥದ್ದು. ಇದು ದ್ವೇಷದ ರಾಜಕಾರಣಕ್ಕೆ ನಾಂದಿ ಆಗ್ತದ ಅಂತಕ್ಕಂಥದ್ದನ್ನ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ಒಂದು ಮೇಲ್ಭಾಗದಲ್ಲಿರ್ತಕ್ಕಂತಹ ಅರೆಬರೆ ಕಾಮಗಾರಿಗಳು ಕೂಡ ಇವತ್ತು ಸಂಪೂರ್ಣವಾಗಿ ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಯಾವ ಪ್ರವಾಸೋದ್ಯಮ ಇಲಾಖೆಯಿಂದ ಇವತ್ತು ಸಂಪೂರ್ಣವಾಗಿ ಇದನ್ನ ಅಭಿವೃದ್ಧಿ ಪಡಿಸಬೇಕಾಗಿತ್ತು, ಆ ಅಭಿವೃದ್ಧಿ ಪಡಿಸ್ತಕ್ಕಂತಹ ಕೆಲಸ ಮಾಡದಿರ್ತಕ್ಕಂಥದ್ದು. ಈ ಒಳಭಾಗದಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿಂದ ಕೂಡ ಇವನ್ನ ಹೊಡೆದಿರ್ತಕ್ಕಂಥದ್ದು ನಾವು ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಇದು ದ್ವೇಷದಿಂದ ಈ ಬಾಗಿಲುಗಳನ್ನ ಮತ್ತೆ ಕಲ್ಲು ಗಾಜುಗಳನ್ನ ಹೊಡೆದಿರ್ತಕ್ಕಂಥ ಒಂದು ಮೇಲ್ನೋಟಕ್ಕೆ ವಿಚಾರ ಗೊತ್ತಾಗ್ತದೆ. ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೇನೆ. ಸರ್, ವಿಜಯನಗರ ಜಿಲ್ಲೆ ಆದ ಬಳಿಕ ಇದು ಮೊದಲ ಪ್ರಾಜೆಕ್ಟ್ ವಿಜಯನಗರ ಜಿಲ್ಲೆಗೆ. ಇವತ್ತು ಈ ಒಂದು ದುಸ್ಥಿತಿಗೆ ಬಂದಿದೆ, ಏನ್ ಹೇಳಕ್ ಬಯಸ್ತೀರಿ ಸರ್? ನೋಡಿ, ದುಸ್ಥಿತಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಏನಿರ್ತಾರಲ್ಲ ಅವರು ಮತ್ತು ಅಧಿಕಾರಿಗಳು ಬೇಜವಾಬ್ದಾರಿತನ ಆಗ್ತೈತಿ. ಇವತ್ತಿಲ್ಲಿ ಒಂದು ಕನಸಿತ್ತು, ಏನು ಇಲ್ಲಿಂದ ನಿಂತ್ಕಂದ್ರೆ ಹಂಪಿಯಲ್ಲಿ ಯಾವ ಮಾನ್ಯುಮೆಂಟ್ಸ್ ಅದಾವ ನೋಡ್ಬೋದು ಅಂತ ವ್ಯೂ ಪಾಯಿಂಟ್ ಇಲ್ಲಿ, ಮತ್ತು ಈ ಪಕ್ಕಕ್ಕೆ ಟಿ ವಿ ಡ್ಯಾಮ್, ಎದುರಿಗೆ ಮಾಲವಂತ ಬೆಟ್ಟ, ಈ ಥರದ್ದು ಇಲ್ಲಿರ್ತಕ್ಕಂಥ ವಿದೇಶಿಗರು ಸೇರಿದಂತೆ ಎಲ್ಲರೂ ಕೂಡ ಪ್ರವಾಸೋದ್ಯಮ ಇಲ್ಲಿ ಬೆಳೆಯೋದ್ರಲ್ಲಿಂದ ಹಂಪಿಯಲ್ಲಿ ಆ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನ ಮಾಡಿದಂಥದ್ದು. ಇವತ್ತೇನಾಗಿದೆ ರಾಜಕಾರಣಿಗಳಿಗೆ, ಅವರು ಮಾಡಿದ್ದ ಕೆಲಸ ನಾವ್ಯಾಕೆ ಮಾಡಬೇಕು, ನಾವು ಮಾಡೋದ್ರಲ್ಲಿಂದ ಏನು ಉಪಯೋಗ? ದಯವಿಟ್ಟು ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂದ್ರೆ ನಿಮ್ಮ ರಾಜಕೀಯ ತೆವಲುಗಳನ್ನು ಬಿಡ್ರಿ. ಫಸ್ಟ್ ಯಾವ್ದು ಅಭಿವೃದ್ಧಿ ಐತಿ, ಇದು ಐತೋ ಇಲ್ಲ, ಗ್ರಾಂಟ್ ಆಗೈತೋ ಇಲ್ಲ, ಸ್ವಲ್ಪ ನಿರ್ವಹಣೆ ಮಾಡೋಕ್ಕೂ ಆಗ್ತಿಲ್ಲ ಅಂದ್ರೆ ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಮತ್ತು ಏನಂತ ನೀವು ಮುಂದೆ ಏನು ಮಾಡ್ಬೇಕಂತ ಇದ್ರೆ ನಿಮ್ಮ ಉದ್ದೇಶ ಏನಂತ ನಾವು ಕೇಳ್ತಾ ಇರೋದು. ನಿನ್ನೆ 5 ಕಡೆಗೆ ಇಲ್ಲಿ ಬೆಂಕಿ ಹಚ್ಚಿದ್ರ, ನಿನ್ನೆ ಸಾಯಂಕಾಲ ಇಲ್ಲಿ ಬಂದು ಕುಡುಕರ ಅಡ್ಡೆ ಆಗಿತ್ತು. ಇಲ್ಲಿ ದಿನ ಸಾಯಂಕಾಲ ಬಂದು ಇಲ್ಲಿ ಕುಡಿದು ತಿಂದು ಮಜಾ ಮಾಡಿ ಹುಡುಗಿಯರು ಎಲ್ಲರೂ ಇಲ್ಲೆಲ್ಲ ಮಜಾ ಮಾಡೋದಕ್ಕಾಗಿ ಇದೊಂದು ಕೆಲಸ ಆಗಿದೆ. ಒಂದು ವಸ್ತುಗಳನ್ನ ನೀಟಾಗಿ ಅದೇವ ನಮ್ಮದು ಎಂಬುದು ಭಾವನೆನೇ ಇಲ್ಲ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ನ ನೀವು ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇವತ್ತು ನಿನ್ನೆ 5 ಕಡೆಯಲ್ಲಿ ಗುಡ್ಡಕ್ಕೆ ಬೆಂಕಿ ಹಚ್ಚಿದ್ರು. ಯಾರು ಮಾಡ್ಬೇಕನ್ನ, ಯಾರು ನೋಡ್ಬೇಕು? ಇಲ್ಲಿ ಜಿಲ್ಲಾಡಳಿತ ಆಗಲಿ, ಒಬ್ಬ ಪೊಲೀಸ್ 112 ಪೆಟ್ರೋಲ್ ಇಲ್ಲೇ ಎನ್ಹೆಚ್ ದಿನ 1-2 ಸರಿ ಅಡ್ಡಾಡ್ಬೋದಲ್ಲ. ಇದನ್ನಾಗಲ್ಲ ಅವ್ರ ಗಮನಕ್ಕೆ ತಂದ್ರೆ ಕೂಡ ಪೊಲೀಸ್ ಇಲಾಖೆ ಕೂಡ ಒಂದು ರೌಂಡ್ ಅಡ್ಡಾಡ್ಬೋದಲ್ಲ. ಈಗ ಏನು ಯಾರು ನಿರ್ವಹಣೆ ಇಲ್ಲ ಅಂದ್ರೆ ಯಾರು ಮಾಡ್ಬೇಕು ಇದನ್ನ? ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀವಿ ಸ್ಥಳೀಯ ಶಾಸಕರ ಗಯೋಪ್ ಅವರಿಗೆ, ದಯವಿಟ್ಟು ರಾಜಕಾರಣಿ ಯಾವಾಗ ನೀವು ಮನೆ ಇದು ಮಾಡಿದ್ಮೇಲೆ ಮಾಡ್ರಿ. ದಯವಿಟ್ಟು ಅಭಿವೃದ್ಧಿ ಚಿಂತೆ ಬಂದಾಗ ನಮ್ಮ ಹೊಸಪೇಟೆ ಮತ್ತು ವಿಜಯನಗರ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಗಮನ ಕೊಡ್ರಿ. ತಕ್ಷಣವಿಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಇದನ್ನು ಏನು ನಿರ್ವಹಣೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂಬೋದು ಮಾಡ್ಬೇಕಂತಂದು ಅವ್ರನ್ನ ಕಳ್ಕಳಿಲ್ಲ ಮನವಿ ಮಾಡಿಕೊಳ್ರಿ. ಇದಿಷ್ಟು ಸ್ಥಳೀಯರ ಮಾತುಗಳು. ನಿಮ್ಮ ಏನು ರಾಜಕೀಯ ತೆವಲಿಗೆ ದಯಮಾಡಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಬೇಡ್ರಿ ಅಂತಕ್ಕಂತಹ ವಿಚಾರವನ್ನ ಸ್ಥಳೀಯ ಜನರು ಹೇಳ್ತಾ ಇರ್ತಕ್ಕಂಥದ್ದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.